ಇಷ್ಟೊತ್ತನ ಈ ನೀರ ಮಣ್ಣ ಕೇಳಿದೀವಿ ನಾವೆಲ್ಲರೂ. ಇನ್ನು ನಾವೊಂದು ಜರ ಜಗ್ಗಿದ್ನಂದ್ರೆ ಎಲ್ಲಿ ಹರ್ಕೊಂಡ ಹೋಗ್ತೀವೇನೋ ಇದ್ರೊಳಗೆ, ನೀರಿನೊಳಗೆ. ಬದುಕಲಿಕ್ಕೆ ಇವೆರಡು ಎಷ್ಟು ಅವಶ್ಯಕ ಅನ್ನೋದನ್ನು ಕೇಳಿದೀವಿ. ಆಕಾಶದಿಂದ ಬಿದ್ದಂಥ ನೀರು ನಮ್ಮ ಮುಖ ನೋಡಿ ನಿಂದಿರಬೇಕಾಗಿತ್ತು. ಮನುಷ್ಯನ್ ನೋಡಿದ ಕೂಡಲೇ ಓಡಿ ಹೋಗಕ್ಕೆ ಶುರು ಮಾಡ್ತೈತೆ. ಇವನ್ ಕೈಯಾಗ ಸಿಕ್ಕರೆ ಮತ್ತೆ ನಮ್ಮನ್ನು ಏನು ಮಾಡಿ ಒಗದಾನು ಅನ್ನೋ ಭಯ ಆಗೈತೋ ಏನೋ ಆ ನೀರಿಗೆ. ಯಾಕಂದ್ರೆ ನಾವು ಮಾಡಿದಂಥ ಕೆಲಸ ನೋಡಿ ಅದು ಭಯ ಪಡ್ಲಿಕ್ಕೆ ಹತ್ತೈತೆ. ನೀರು ನಮ್ಮ ಕೈಯೊಳಗೆ ಸಿಕ್ತು ಅಂತಂದ್ರೆ ಅದನ್ನು ಡ್ರೈನೇಜ್ನೊಳಗೆ ಕನ್ವರ್ಟ್ ಮಾಡೋದ್ರಲ್ಲಿ ನಾವು ಬಹಳ ತಜ್ಞರಾಗಿದ್ದೀವಿ. ಆ ನೆಲವನ್ನು, ಆ ನೀರನ್ನು ಭೂಮಿಯಲ್ಲಿ ಇಂಗಿಸಿ ಅದರ ಸದುಪಯೋಗ ಮಾಡಿಕೊಳ್ಳದೆ ನಾವೇನೇನನ್ನೋ ಮಾಡಿದೇವಿ ಇಲ್ಲಿಯವರೆಗೆ. ಹಸಿರು ಕ್ರಾಂತಿಯ ನೆಪದಲ್ಲಿ ತುಂಬ ಹಾಳು ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿವಸ ಆಕಾಶದಿಂದ ನೀರು ಬಿತ್ತು ಅಂತಂದ್ರೆ ಓಡಲಿಕ್ಕೆ ಆರಂಭ ಮಾಡುತ್ತೆ. ಯಾಕೆ ಅಂತ ಕೇಳಿದರೆ, ಆ ನೀರನ್ನು ಕೆಳಗಿಳಿಸುವಂಥವರು ಗಿಡಗಳು. ಆ ಗಿಡಗಳ ಕಡೆ ನಾವು ತುಂಬ ದುರ್ಲಕ್ಷ್ಯ ಮಾಡಿದೆವು. ಜಾಲಿ ಗಿಡ ಮುಳ್ಳಿದೆ ಅಂತ ಕಡ್ದು ಹಾಕಿದೀವಿ. ಆಲದ ಗಿಡ ಇದು ಹಕ್ಕಿಗಳು ಬಂದು ಕೂಡ್ತಾವು, ಈ ಪಕ್ಷಿಗಳಿಂದ ಬೆಳೆ ಮೇಲೆ ಬಂದು ತೆನೆಗಳನ್ನು ತಿಂತಾವು, ಹಾಳಾಗುತ್ತೆ ಅಂತ ಆಲದ ಗಿಡಗಳನ್ನು ತೆಗೆದು ಹಾಕಿದೀವಿ. ಇನ್ನು ಕಂಟಿ ಬಿಂಟಿಗಳನ್ನಂತರೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಬದುವುಗಳನ್ನೆಲ್ಲ ಎಷ್ಟು ಸ್ವಚ್ಛ ಮಾಡಿದೀವಿ ಅಂತಂದ್ರೆ ಈಗ ಬದುವುಗಳಲ್ಲಿ ಜಾಗೇನೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ವಚ್ಛ ಮಾಡಿಬಿಟ್ವಿ. ಹಾಗಾದ್ರೆ ಈ ಭೂಮಿಯನ್ನು ಛೇದಿಸಿ ನೀರನ್ನು ಕೆಳಗೆ ಕರ್ಕೊಂಡು ಹೋಗೋರು ಯಾರು? ಇದು ಒಂದು. ಇದಕ್ಕಿಂತಲೂ ಹೆಚ್ಚು ನೀರು ನಾವು ಕೆರೆಗಳಲ್ಲಿ, ಬಾವಿಗಳಲ್ಲಿ ಏನು ನೀರು ಸಂಗ್ರಹಿಸ್ತಿದ್ದೆವು, ಅದಕ್ಕಿಂತ 1000 ಪಟ್ಟು ನೀರನ್ನು ನಮ್ಮ ಮಣ್ಣು ತನ್ನ ಒಡಲಲ್ಲಿ ಇಟ್ಕೊಳ್ತಿತ್ತು. ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇರ್ತಿತ್ತು, ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಅದಕ್ಕೆ. ಆ ಸಾಯಿಲ್ ಕಾರ್ಬನ್ ಈಗ ಒಂದು 30 ವರ್ಷದಿಂದ 3% ಇತ್ತು ನಮ್ಮ ಮಣ್ಣಿನಲ್ಲಿ. ಮಣ್ಣಿನಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ. ಮಳೆ ಬಂದಾಗ ಮಣ್ಣಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಕೊಳ್ತಿತ್ತು. ಮುಂದೆ ಬೆಳೆಗಳಿಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗ್ತಿತ್ತು. ಹೀಗಾಗಿ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಆದರೂ ಸಹಿತ ಬೆಳೆಗಳಿಗೆ ಯಾವ ತೊಂದರೆನೂ ಆಗ್ತಿರಲಿಲ್ಲ. ಇವತ್ತು ನಾವು ಹಾಕಿದ ರಾಸಾಯನಿಕ ಗೊಬ್ಬರಗಳಿಂದಾಗಿ ಆ ಮಣ್ಣಿನಲ್ಲಿರುವಂಥ ಜೀವಾಣುಗಳು ಪೂರ್ತಿಯಾಗಿ ನಾಶ ಆಗಿವೆ. 3% ಇದ್ದಂಥ ಸಾಯಿಲ್ ಕಾರ್ಬನ್ನು, ಸಾವಯವ ಇಂಗಾಲ, ಈಗ ಬರೀ 0.2%ಗೆ ಬಂದು ನಿಂತಿದೆ. ಇದರಲ್ಲಿ ಅರ್ಧ ಒಂದು ವೇಳೆ ಹೋಯಿತು ಅಂತಂದರೆ ಈಗಿರುವಂಥ ಎಲ್ಲ ಭೂಮಿ ಬಂಜರು ಭೂಮಿ ಆಗ್ತಾ ಇದೆ. ಭಾರತದ ಒಟ್ಟು ಭೂಮಿಯ 30% ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತಿತ ಆಗಿದೆ ಈಗಾಗಲೇ. ಕೆಲವು ಕಡೆ ನೀರು ಹೆಚ್ಚಾಗಿ ಸೌಳು ಒಡೆದು ಜೌಳು ಹಿಡಿದು ಭೂಮಿ ಹಾಳಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿರುವಂಥ ಜೀವಾಣುಗಳು ನಾಶವಾಗಿ ಬಿದ್ದ ನೀರನ್ನು ಇಟ್ಟುವಂಥ ಸಾಮರ್ಥ್ಯನೇ ಇಲ್ಲ. ನೀರು ನಿಲ್ಲಬೇಕಾಗಿತ್ತು ಅಂತಂದರೆ ಈ ಮಣ್ಣು ಹಿಡಿದು ಇಟ್ಕೊಳ್ಬೇಕಲ್ಲ. ಗಿಡಗಳು ಹೋಗಿಬಿಟ್ಟು, ಮಣ್ಣೊಳಗಿರುವಂಥ ಜೀವಾಣುಗಳು ಹೋಗಿಬಿಟ್ಟು, ಹಾಗಾದರೆ ನೀರನ್ನು ಕರೆಯುವವರು ಯಾರು? ಭೂಮಿಯ ಕೆಳಗೆ ಯಾರೂ ಇಲ್ದಾಗಾಯಿತು. ಅದರ ಪರಿಣಾಮವಾಗಿ ನೀರು ಸಮುದ್ರ ಸೇರ್ಲಿಕ್ಕತ್ತು.
ನೀರು ಸಮುದ್ರ ಸೇರಿತು, ನಾವು ಆಕಾಶದ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಕೂತೀವಿ. ಅಂತಲೇ ಪೂಜ್ಯರು ಇಲ್ಲಿಯವರೆಗೆ ಕೇಳಿದೀವಿ, ಪೂಜ್ಯರು ಊರೂರುಗಳಲ್ಲಿ ಕೆರೆಗಳನ್ನು ಕಟ್ಟಿಸಿ ಅವುಗಳಿಗೆ ನೀರು ತುಂಬಿಸಿ ಭೂಮಿಗೆ ಮರುಪೂರ್ಣ ಮಾಡಿಸಬೇಕು. ಅಂದರೆ ಜಲಮಟ್ಟ ಹೆಚ್ಚಾಗುತ್ತೆ. ನಾವು ಎಷ್ಟು ನೀರನ್ನು ಜಗ್ಗಿದ್ದೇವೆ ಭೂಮಿಯಲ್ಲಿ ತಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. 1000 ಫೂಟ್ಗೆ ಹೋಗಿ ನಿಂತಿದೆ. ಮೊದಲು ಬೇಸಿಗೆ ಕಾಲದಲ್ಲಿ ನಮ್ಮ ಹಳ್ಳಗಳಲ್ಲಿ ಸುಮ್ಮನೆ ಒಂದಿಷ್ಟು ಉಸುಗು ಸರಿಸಿದ್ರೆ ಸಾಕು, ಒಂದು 6-8 ಇಂಚುಗಳಲ್ಲಿ ನೀರು ಬರ್ತಿತ್ತು. ಅದನ್ನು ತುಂಬ್ಕೊಂಡು ಬರ್ತಿದ್ದೀವಿ ಹೊಲಗಳಲ್ಲಿ ಕುಡಿಯೋದಕ್ಕೆ. ಅಷ್ಟು ಮೇಲೆ ಇತ್ತು. ಬೇಸಿಗೆ ಕಾಲದಲ್ಲಿಯೂ ಸಹಿತ ನೀರು ಸಿಗ್ತಿತ್ತು. ಇವತ್ತು 1000 ಫೂಟ್ ಕೆಳಗೆ ಹೋಗಿದೆ. ಇದರಲ್ಲಿ ಮೇಲಿನ 100 ಫೂಟನ್ನು ತುಂಬಬೇಕು. 40 ಫೂಟನ್ನು, ಭೂಮಿಯ ಮೇಲ್ಗಡೆ 40 ಫೂಟನ್ನು ಅಥವಾ ಕೆಳಗಡೆ 40 ಫೂಟ್ ತುಂಬಬೇಕಾಗಿದ್ರೆ 100 ವರ್ಷಗಳು ಬೇಕು. ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡೋದಾಗಲಿ, ಕೆರೆಗಳನ್ನು ತುಂಬೋದಾಗಲಿ, ಅಥವಾ ಬೇರೆ ಬೇರೆ ಡ್ಯಾಮ್ಗಳನ್ನು ತುಂಬೋದಾಗಲಿ. ಡ್ಯಾಮ್ಗಳಲ್ಲಂತೂ ಯಾವುದೇ ಮರುಪೂರ್ಣ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಮರುಪೂರ್ಣ ಅಂದರೆ, ಡ್ಯಾಮ್ಗಳನ್ನು ಎಲ್ಲಿ ಕಟ್ಟಿದ್ದಾರೆ ಅಂದರೆ ಎಲ್ಲಿ ನೀರು ಇಂಗೋದಿಲ್ಲವೋ ಅಂಥಲ್ಲೇ ಕಟ್ಟಿದ್ದಾರೆ, ಭೂಗರ್ಭ ಶಾಸ್ತ್ರದ ಅಧ್ಯಯನ ಮಾಡಿ. ಕೆರೆಗಳನ್ನು ಪರವಾಗಿಲ್ಲ, ಕೆರೆಗಳಲ್ಲಿ ಸ್ವಲ್ಪ ನೀರು ಇಂಗುತ್ತೆ, ಅದರಿಂದಾಗಿ ಮರುಪೂರ್ಣ ಆಗುತ್ತೆ, ಆ ನೀರು ಮೇಲೆ ಬರುತ್ತೆ. 40 ಫೀಟ್ ನೀರು ತುಂಬಲಿಕ್ಕೆ 100 ವರ್ಷಗಳು ಬೇಕಾಗ್ತಾವು. ಅಂದ್ರೆ ನಾವು 1000 ಫೀಟ್ನವರೆಗೆ ನೀರನ್ನು ಕೆಳಗೆ ಕಳಿಸಿದ್ದೀವಿ, ಇನ್ನು ಮೇಲೆ ತುಂಬೋದು. ಇದರ ಪರಿಣಾಮ ತಾವು ನೋಡಿರ್ಬೇಕು. ಮೊನ್ನೆ ರಾಜಸ್ಥಾನದಲ್ಲಿ 4 ಹಳ್ಳಿಗಳಲ್ಲಿ ಈ ಬೋರ್ವೆಲ್ನಿಂದ ನೀರು ಎತ್ತಿದ್ರು. ಆ ನೀರನ್ನು ಕುಡಿದ್ರು. ಕುಡಿದ ತಕ್ಷಣ ತಲೆಯಲ್ಲಿ ಒಂದು ಕೂದಲು ಉಳಿದಿಲ್ಲ. ಗಂಡಸರು ಹೆಂಗಸರು ಎಲ್ಲರೂ ಕೂದಲ ಕಳ್ಕೊಂಡಿದ್ದಾರೆ, ಎಲ್ಲರೂ ಬೋಳ್ನೆತ್ತಿಯವರಾಗಿದ್ದಾರೆ. ಇದೇ ಭಾಳ ದಿವಸ ಅಲ್ಲ, ಈಗ 1 ತಿಂಗಳ ಹಿಂದೆ ಆದಂಥ ಘಟನೆ ಇದು. ಯಾಕೆಂದರೆ ಇಷ್ಟು ಕೆಳಗಡೆ ಹೋದ ನಂತರ ನೀರು ಎಲ್ಲ ಆರ್ಸೆನಿಕ್ ಇರುತ್ತೆ, ವಿಷಮಯ ಇರುತ್ತೆ. ಆ ನೀರು ಅಲ್ಲಿ ನೀರಿನ ಅಂಶ ಉಳಿದಿರೋದಿಲ್ಲ, ಎಲ್ಲ ರಸಾಯನಗಳು ಬಂದು ಕೂಡಿರ್ತಾವೆ, ರಸಾಯನಗಳಿರ್ತಾವಲ್ಲಿ. ಅವು ನಮ್ಮ ಪ್ರಕೃತಿಗೆ ಕೆಲವೊಂದು ಬಾಧಕ ಕ್ರಿಯೆಗಳನ್ನು ಉಂಟು ಮಾಡಿ ನಮ್ಮ ಶರೀರದಲ್ಲಿರುವಂಥ ಕೆಲವೊಂದು ಖನಿಜಗಳನ್ನು ಹಾಳು ಮಾಡ್ತಾವು. ಕೆಲವೊಂದು ಖನಿಜಗಳನ್ನು ಅವಶ್ಯಕತೆಗಿಂತಲೂ ಅಧಿಕ ಹೆಚ್ಚು ಮಾಡಿ ನಮ್ಮ ಶರೀರದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತಾವು. ಅದರಿಂದ ನಮ್ಮ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತೆ. ನಾವು ಇದೇ ಉದಾಹರಣೆಗಳನ್ನು ದೇಶದ ಇನ್ನೂ ಹಲವು ಕಡೆ ನೋಡ್ತಾ ಇದ್ದೀವಿ. ಹಾಗಾದರೆ ಎಲ್ಲರೂ ನಾವು ಪ್ರತಿ ದಿವಸ ನೀರು ಜಗ್ತಾ, ಇಡೀ ನಮ್ಮ ದೇಶದ ನೀರಾವರಿಯಲ್ಲಿ 60% ನೀರಾವರಿ ಬೋರ್ವೆಲ್ಗಳ ಮೇಲೆ ನಡೆದಿದೆ. 40% ನೀರಾವರಿ ಮಾತ್ರ ನದಿಗಳ ಮೇಲೆ ನಡೆದಿದೆ. ಹಾಗಾದರೆ ಈ 60% ನೀರನ್ನು ನಾವೇನು ಜಕ್ಕೊಳ್ತೀವಿ, ಇದನ್ನು ತುಂಬುವವರು ಯಾರು? ಇದಕ್ಕೆ ಯಾರು ವ್ಯವಸ್ಥೆ ಮಾಡಬೇಕು? ಮಳೆ ಯಾವಾಗಲಾದರೂ ಅದು ಬಂತು ಅಂದರೆ ಬರುತ್ತೆ. ತಮಗೆ ಆಶ್ಚರ್ಯ ಅನ್ನಿಸ್ಬೋದು, ಬರುವ ದಿನಮಾನದಲ್ಲಿ, ಈಗಿನ ದಿನಮಾನದಲ್ಲಿ ಮಳೆ ಅಕಾಲಿಕವಾಗಿದೆ, ಸಕಾಲಿಕವಾಗಿ ಬರ್ತಾ ಇಲ್ಲ. ಜೂನ್ 6ನೇ ತಾರೀಕಿಗೆ ಬರ್ತಿತ್ತು ಮೊದಲು, ನಿಶ್ಚಿತವಾಗಿ ಮೃಗ ನಕ್ಷತ್ರದಲ್ಲಿ ಮಳೆ ಬರ್ತಿತ್ತು, ಒಂದೊಂದು ಸಾರಿ ರೋಹಿಣಿ ನಕ್ಷತ್ರದಲ್ಲಿಯೂ ಬರ್ತಿತ್ತು. ಆದರೆ ಇವತ್ತಿನ ದಿವಸ ಈ ಮಳೆ ಜುಲೈ ಕೊನೆಗೆ ಬರ್ತಾ ಇದೆ. ಈ ಕಳೆದ 3-4 ವರ್ಷಗಳಿಂದ ತಾವು ನೋಡ್ರಿ, 1 ಅಥವಾ 1.5 ತಿಂಗಳು ಮುಂದೆ ಹೋಗಿದೆ ಋತುಮಾನ. ಆಮೇಲೆ ದಸರಾದವರೆಗೆ ಮಳೆಗಾಲ ಇರ್ತಿತ್ತು, ದೀಪಾವಳಿಗೆ ಮಳೆ ಒಂದು ಹನಿನೂ ಆಗ್ತಿರ್ಲಿಲ್ಲ. ಆದರೆ ಈಗ ನವೆಂಬರ್ ಡಿಸೆಂಬರ್ವರೆಗೂ ಮಳೆ ಬೀಳ್ತಾ ಇದೆ. ಯಾವಾಗ ಬೆಳೆಗಳ ಕಟಾವಿಗೆ ಬರ್ತಾವೋ ಆಗನೂ ಮಳೆ ಸುರಿಯುತ್ತೆ. ಅಂದರೆ ರೈತ ಹೋಗ್ಬೇಕೆಲ್ಲಿ? ರೈತ ತನ್ನ ಮನೆಗೆ ಬೆಳೆಗಳನ್ನು ತರುವುದಾದ್ರೂ ಹೇಗೆ? ಎಲ್ಲ ಬೆಳೆ ಬೆಳೆದು ನಿಂತಿದೆ, ಅದನ್ನು ಕಟಾವಿಗೆ ಹೋಗುವಾಗೂ ಮಳೆ ಸುರಿತಾ ಇತ್ತು ಅಂತಂದರೆ, ಇಷ್ಟು ಅಕಾಲಿಕ ಆಯಿತು ಮಳೆಗಾಲ ಅಂತಂದ್ರೆ ಹೇಗೆ? ಹಾಗಾದ್ರೆ ಈ ಮಳೆಗಾಲ ಒಂದೇ ದಿವಸದಲ್ಲಿ ಹೀಗಾಯ್ತೇನು? ಅಥವಾ ಇದನ್ನೇನು ದೇವರು ಮಾಡಿದ್ನೇನು? ಏನಿಲ್ಲ, ನಾವು ಮಾಡಿದಂಥ ಕುಕರ್ಮಗಳ ಪರಿಣಾಮ ಇದು, ನಾವು ಮಾಡಿದಂಥ ಕುಕರ್ಮಗಳ ಪರಿಣಾಮ. ಇನ್ನು ಬರುವ ದಿನಮಾನಗಳಲ್ಲಿ ಏನಾಗಬಹುದು? ನಾವು ಇದೇ ರೀತಿಯಾಗಿ ಇದಕ್ಕೆ ಮರುಪೂರ್ಣದ ವ್ಯವಸ್ಥೆಯನ್ನು ಮಾಡಲಿಲ್ಲ,
ಭೂಮಿಯ ಮೇಲ್ಗಡೆ ಗಿಡಗಳನ್ನು ಹಚ್ಚಲಿಲ್ಲ, ಬಯೋಡೈವರ್ಸಿಟಿಯನ್ನು ಕಾಪಾಡಲಿಲ್ಲ ಅಂದ್ರೆ ಜೈವ ವಿವಿಧತೆಯನ್ನು ನಾವು ಕಾಪಾಡಲಿಲ್ಲ ಅಂದ್ರೆ ಪರಿಣಾಮ 2033ಕ್ಕೆ ಮಳಿ 3 ತಿಂಗಳಲ್ಲಿ ತನ್ನ ಋತುಮಾನದಲ್ಲಿ ಎಷ್ಟು ಬೀಳಬೇಕೋ ಬೀಳುತ್ತೆ. ಆದರೆ ಬರೀ 3 ದಿನದಲ್ಲಿ ಬಿದ್ದು, ಅಂದ್ರೆ 3 ತಿಂಗಳಲ್ಲಿ ಬೀಳಬೇಕಾದಂಥ ಮಳೆ ಬರೇ 3 ದಿನದಲ್ಲಿ ಬಿದ್ದು ಹೋಯ್ತು. ಅಂದ್ರೆ 56 ಗಂಟೆಗಳಲ್ಲಿ ಅಥವಾ 60 ಗಂಟೆಗಳಲ್ಲಿ 3 ತಿಂಗಳ ಮಳೆ ಬರೀ 60 ಗಂಟೆಗಳಲ್ಲಿ ಬಿದ್ದು ಹೋಯ್ತು ಅಂದ್ರೆ 70-72 ತಾಸು ಆಗುತ್ತೆ. ಆದರೆ ವೈಜ್ಞಾನಿಕರು ಹೇಳೋದು 60 ಗಂಟೆಗಳಲ್ಲಿ 3 ತಿಂಗಳಿನಲ್ಲಿ ಬೀಳಬೇಕಾದಂಥ ಮಳೆ ಬರೀ 60 ಗಂಟೆಗಳಲ್ಲಿ ಬಿತ್ತು ಅಂದ್ರೆ ಮಣ್ಣು ಉಳಿಯುತ್ತಾ, ಮನೆಗಳು ಉಳಿತಾವ ಅಥವಾ ನಾವು ಉಳಿತೀವೋ? ಸುನಾಮಿ ಸರಿ, ಸುನಾಮಿಗಿಂತಲೂ ಮಹಾ ಸುನಾಮಿ ಇದು ಎಲ್ಲವನ್ನು ಕೊಚ್ಕೊಂಡು ಹೋಗಿಬಿಡುತ್ತೆ. ಅಂಥ ಪರಿಸ್ಥಿತಿ ಬರುತ್ತೆ. ಆದರೆ ನಮ್ಗೆ ಯಾರಿಗೂ ಅದರ ಕಾಳಜಿ ಇಲ್ಲ, ಕೇವಲ ಪೂಜ್ಯರಿಗೆ ಕಾಳಜಿ. ನಾವು ಈ ನಮ್ಮ ನಿಸರ್ಗವನ್ನು ಉಳಿಸಿಕೊಳ್ಳಿಲ್ಲ ಅಂದ್ರೆ, ರೈತರು ಪ್ರತಿಯೊಬ್ಬರು ತಮ್ಮ ಹೊಲದಲ್ಲಿ ಈಗಿರುವಂಥ ಪರಿಸ್ಥಿತಿಯಲ್ಲಿ 1 ಎಕರೆಗೆ ಕನಿಷ್ಠ 25 ಆದರೂ ಗಿಡಗಳನ್ನು ಹಚ್ಕೊಳ್ಳೇಬೇಕು. ಕನಿಷ್ಠ 25 ಗಿಡಗಳು ಇರದೇ ಇದ್ರೆ ನಾವು ಉಳಿಯೋದಿಲ್ಲ. ತಾಪಮಾನ ಹೆಚ್ಚಾಗ್ತಾ ಇದೆ. ತಾಪಮಾನ ಹೆಚ್ಚಾಗೋದ್ರಿಂದ ಸಮುದ್ರದ ನೀರು ಹೆಚ್ಚು ಕಾಯುತ್ತೆ, ಉಗಿಯಾಗಿ ಆವಿಯಾಗಿ ಹೋಗುತ್ತೆ. ಹೋಗಿ ಎಲ್ಲಿ ಬೀಳಬೇಕೋ ಅಲ್ಲಿ ಬೀಳೋದಿಲ್ಲ. ಭಾರ ಹೆಚ್ಚಾಗಿ ತನ್ನ ಅಸಂತುಲನದಿಂದಾಗಿ ಎಲ್ಲಿ ಬೇಕೋ ಅಲ್ಲೇ ಎಲ್ಲಿ ಬೇಡಾದಲ್ಲಿ ಬೀಳುತ್ತೆ, ಬೇಕಾದಲ್ಲಿ ಬೀಳೋದಿಲ್ಲ. ಇದೆಲ್ಲ ನಡೆದಿದೆ. ನಮ್ಮ ಗ್ಲೇಷಿಯರ್ಸ್ ಏನಿದೆ ಅಂದ್ರೆ ಬೇಸಿಗೆಯಲ್ಲಿಯೂ ಹರಿಯಬೇಕಾದಂಥ ನದಿಗಳು ಏನಿವೆ ಅಲ್ಲ, ಅವುಗಳೂ ಸಹಿತ ಬರುವ ದಿನಮಾನಗಳಲ್ಲಿ ಒಣಗಿ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇದು ಬಹಳ ದಿನಗಳಲ್ಲ, ಬರುವ 10 ವರ್ಷಗಳಲ್ಲಿ 2033 ಅಂದ್ರೆ 8-9 ವರ್ಷದಲ್ಲಿ ಈ ಪರಿಸ್ಥಿತಿ ದೇಶಕ್ಕೆ ಬರುತ್ತೆ. ಅದಕ್ಕೆ ರೈತರು ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಹಿರಿಯರು ನಮ್ಮ ಕೈಯಲ್ಲಿ ಹೇಗೆ ಹೊಲ ಕೊಟ್ಟಿದ್ರು ಹಾಗೆ ನಮ್ಮ ಮಕ್ಕಳ ಕೈಯಲ್ಲಿ ಕೊಡ್ಲಿಕ್ಕೆ ಕಲಿಬೇಕು. ನಮ್ಮ ಭೂಮಿಯನ್ನು ಫಲವತ್ತಾಗಿಸ್ಕೊಳ್ಬೇಕು. ಭೂಮಿಯನ್ನು ಫಲವತ್ತಾಗಿಸ್ಕೊಳ್ಬೇಕು. ಭೂಮಿಯಲ್ಲಿ ನೀರನ್ನು, ಮಣ್ಣನ್ನು ನಾವು ಸಶಕ್ತಗೊಳಿಸ್ಕೊಳ್ಬೇಕಾಗಿತ್ತು. ಮಣ್ಣಿನಲ್ಲಿ ಸಾವಯವ ಇಂಗಾಲಂದ್ರೆ ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡ್ಕೋಬೇಕಾಗಿತ್ತು. ಅಂದ್ರೆ ನೋಡಿ, ಒಂದು ಘನಫೂಟ್ನಲ್ಲಿ ಏನೂ ಇಲ್ಲ ಅಂತಂದ್ರೂ ಒಂದು 20-25 ಲೀಟರ್ ನೀರು ಹಿಡಿದಿಡುವಂಥ ಸಾಮರ್ಥ್ಯ ಬರುತ್ತೆ. ಒಂದೇ ಘನಫೂಟ್ನಲ್ಲಿ 20-25 ಲೀಟರ್ ನೀರು ಹಿಡಿದಿಡ್ಲಿಕ್ಕಾಗತ್ತೆ. ನಾವು ಹೀಗೆ 4 ಫೂಟು 6 ಫೂಟು 8 ಫೂಟು ನಮ್ಮ ಭೂಮಿಯಲ್ಲಿ ಹೇಗೆ ಸಾಮರ್ಥ್ಯ ಇದೆ ಅಷ್ಟನ್ನು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ, ನಾವು ಮಾಡಬೇಕಾದದ್ದು ಮೇಲೆ 1 ಫೂಟ್ನಲ್ಲಿ, ಅದರ ಕೆಳಗೆ ದೊಡ್ಡ ಸಾಮ್ರಾಜ್ಯ ಇದೆ, ಹುಳುಗಳದೊಂದು ಸಾಮ್ರಾಜ್ಯ ಇದೆ. ಅಡ್ಡ ಉದ್ದ ಛೇದಗಳನ್ನು ಮಾಡಿ ನೀರನ್ನು ತೆಳಗೆ ತಗೊಂಡು ಹೋಗುವಂಥ ಕೆಲಸವನ್ನು ಎರೆಹುಳುಗಳು ಮಾಡ್ತಾವೆ. ನಮ್ಮಲ್ಲಿ ಕೆಲವೊಂದು ಎರೆಹುಳುಗಳು ನೇರವಾಗಿ ಛಿದ್ರಗಳನ್ನು ಮಾಡ್ತಾವು, ಇನ್ನು ಕೆಲವೊಂದು ಎರೆಹುಳುಗಳು ಅಡ್ಡ ಛಿದ್ರವನ್ನು ಮಾಡ್ತಾವು. ಅವು ಮಾಡಿದರೆ ಸಿಮೆಂಟಿನ ಮನೆಗಳನ್ನು ಯಾವ ರೀತಿ ಗಟ್ಟಿಮುಟ್ಟಾಗಿ ಮಾಡಿರ್ತೀವಲ್ಲ ಆ ರೀತಿ ಮಾಡಿರ್ತಾವೆ. ಅದರ ಮುಖಾಂತರ ಗಾಳಿ ಮತ್ತು ನೀರು ಭೂಮಿಯಲ್ಲಿ ಇಳಿಯುತ್ತೆ. ನಾವೇನು ಮಾಡ್ತೀವಿ, ಟ್ರ್ಯಾಕ್ಟರ್ ಹಾಕಿ ಅವುಗಳ ವಸಾಹತನ್ನು ಉದ್ಧ್ವಸ್ತಗೊಳಿಸ್ತಾ ಇದ್ದೀವಿ. ನಾವು ಯಾವುದೇ ಬೆಳೆ ಬೆಳೆದರೂ ಸಹಿತ 8 ಇಂಚಿನ ಕೆಳಗೆ ಯಾವ ಬೇರುಗಳು ಹೋಗೋದಿಲ್ಲ. ಹಾಗಾದರೆ 8 ಇಂಚಿನ ಕೆಳಗಡೆ ಬೇಸಾಯ ಮಾಡುವ ಅವಶ್ಯಕತೆ ಏನೂ ಇರೋದಿಲ್ಲ. ಏನೋ ರೈತನಿಗೊಂದು ಹುಚ್ಚು, ಇನ್ನಷ್ಟು ಕೆಳಗೆ ಹಾಕು ಇನ್ನಷ್ಟು ಕೆಳಗೆ ಹಾಕು ಅಂತ ಸಿಂಗಲ್ ಪಲ್ಟಿ ಹಾಕಿ ಫೂಟು 1.5 ಫೂಟ್ ಗಟ್ಟಲೆ ಭೂಮಿ ಹಡ್ತಾನೆ. ಅದರಿಂದ ಪ್ರಯೋಜನ ಏನೂ ಇಲ್ಲ, ಮಣ್ಣು ಮಾತ್ರ ಹಾಳಾಗಿ ಹೋಗುತ್ತೆ. ಬಿಸಿಲು ಬಡಿತು ಅಂತಂದ್ರೆ ಮಣ್ಣು ಪುಡಿ 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 ಆಗಿ ಗಾಳಿಯಿಂದ ಹಾರಿ ಹೋಗುತ್ತೆ. ಒಂದು ಸಣ್ಣ ಮಳೆ ಬಂದರೂ ಸಾಕು ಮಣ್ಣು ಕೊಚ್ಕೊಂಡು ಹೋಗಿಬಿಡುತ್ತೆ. 1 ಇಂಚ್ ಮಣ್ಣು ತಯಾರಾಗಲಿಕ್ಕೆ 1 ಲಕ್ಷ ವರ್ಷಗಳು ಬೇಕಾಗ್ತವೆ ಅನ್ನೋದನ್ನ ರೈತ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. 1 ಇಂಚು ಅಂದ್ರೆ ಕಲ್ಲಿನಿಂದ ಮಣ್ಣು ತಯಾರಾಗಲಿಕ್ಕೆ 1 ಇಂಚ್ ಮಣ್ಣು ತಯಾರಾಗಲಿಕ್ಕೆ 1 ಲಕ್ಷ ವರ್ಷಗಳು ಬೇಕು. ನಾವು ಏನು ಮಾಡದೆ ಒಂದೇ ಮಳೆಗಾಲದಲ್ಲಿ 4 ಇಂಚು ಮಣ್ಣು ಹರಿದು ಹೋಗುವಂತೆ ಮಾಡಿದೀವಿ ಅಂದ್ರೆ ನಮಗೆ ಮಣ್ಣಿನ ಬೆಲೆನೇ ಗೊತ್ತಿಲ್ಲ ಅಂತ. ನಾವು ಬದುಕಿದ್ದೇ ಮಣ್ಣಿನ ಮೇಲೆ, ನೀರಿನ ಮೇಲೆ.
ಆ ಮಣ್ಣಿನ ಮಹತ್ವ, ನೀರಿನ ಮಹತ್ವ ನಮಗೆ ತಿಳಿಲಿಲ್ಲ ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ಏನು ಕೊಟ್ಟು ಹೋಗೋರು, ಮುಂದಿನ ಪೀಳಿಗೆ ತಿನ್ನೋದೇನು, ಉಣ್ಣೋದೇನು, ಇದನ್ನು ನಾವು ವಿಚಾರ ಮಾಡಬೇಕು ಅಂತಾನೆ ಪೂಜ್ಯರು ಇವತ್ತೆಲ್ಲ ದೇಶದಲ್ಲಿ ಬಹುದೊಡ್ಡ ವ್ಯಕ್ತಿಗಳನ್ನು ಇಲ್ಲಿ ಕರೆಸಿದ್ದಾರೆ. ಇದರಲ್ಲೆಲ್ಲ ಕೆಲಸ ಮಾಡಿದವರನ್ನು ಕರೆಸಿ ನಮಗೆ ತಿಳುವಳಿಕೆ ಹೇಳಬೇಕು ಅಂತ ಕರೆಸಿದ್ದಾರೆ. ಈ ಮಣ್ಣನ್ನು ನೀವು ಫಲವತ್ತಾಗಿ ಮಾಡಬೇಕಾಗಿದ್ರೆ, ಮಣ್ಣಿನಲ್ಲಿ ಎಲ್ಲ ಪ್ರಕಾರದ ಖನಿಜಗಳು ಬರಬೇಕಾಗಿದ್ರೆ, ಇಲ್ರಿ ಇಲ್ಲಿವರೆಗೆ ಆಗಿದೆ, ನಾವಿನ್ನು ಸಾವಯವಕ್ಕೆ ಬರಬೇಕಾದ್ರೆ ಭಾಳ ವರ್ಷ ಹೋಗುದು. ಏನು ಭಾಳ ವರ್ಷ ಬೇಕಾಗೋದಿಲ್ಲ. ನೀವು ಮನಸ್ಸು ಮಾಡಿದರೆ 8 ದಿನದಲ್ಲಿ, ಭಾಳ ಜನ ಹೇಳ್ತಾರೆ ನಾವು ರಾಸಾಯನಿಕ ಕೃಷಿ ಮಾಡ್ತಿದ್ದೀವಿ, ಇನ್ನು ಸಾವಯವಕ್ಕೆ ಬರಬೇಕಾದ್ರೆ 4 ವರ್ಷ ಬೇಕು, 6 ವರ್ಷ ಬೇಕು, ಅದು ಹೇಗೆ ಸಾಧ್ಯ ರೀ ಅಂತ. 8 ದಿನ 15 ದಿನದೊಳಗೆ ಬರ್ಲಿಕ್ಕೆ ಸಾಧ್ಯ ಐತ್ರಿ. ಜೀವಾಮೃತನೇ ಆಗಿರಲಿ, ಗೋಕೃಪಾಮೃತನೇ ಆಗಿರಲಿ ತಗೊಳ್ರಿ, ಒಂದು ಕಡೆ ಹಾಕ್ರಿ, ಮುಂದೆ 15 ದಿವಸದೊಳಗೆ ನೋಡ್ರಿ ಅಲ್ಲಿ ಎಲ್ಲ ಎರೆಹುಳುಗಳ ತತ್ತಿಗಳು, ಆ ತತ್ತಿಗಳಿಂದ ಮೇಲೆ ಹುಳುಗಳ ಮೇಲೆ ಬರಲಿಕ್ಕೆ ಆರಂಭ ಮಾಡ್ತವೆ. ಸುಮಾರು ಉಪಾಯಗಳಿವೆ, ಶಿಲೀಂಧ್ರಗಳಿವೆ, ನಮ್ಮಲ್ಲಿ ಬ್ಯಾಕ್ಟೀರಿಯಾ ಕಲ್ಚರ್ಗಳಿವೆ, ಹಸಿರೆಲೆ ಗೊಬ್ಬರ ಇದೆ, ಘನಜೀವಾಮೃತ ಇದೆ, ಜೀವಾಮೃತ ಇದೆ, ಆಮೇಲೆ ಗೋನಂದ ಜಲ ಅಂತಿದೆ. ಇದು ಅಲ್ಲದೆ ಇನ್ನೂ 10 ಹಲವು ಸಾಧನಗಳಿವೆ. ತಾವು ಮನಸ್ಸು ಮಾಡಿದರೆ ತಾವು ಒಂದೇ ಬೆಳೆಯಲ್ಲಿಯೇ ಮರಳಿ ನಮ್ಮ ಭೂಮಿಯನ್ನು ವಿಷಮುಕ್ತಗೊಳಿಸಬಹುದು. ಭೂಮಿಯ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ವಿಷಮುಕ್ತ ಅನ್ನವನ್ನು ಪಡೀಲಿಕ್ಕಾಗತ್ತೆ. ಇವತ್ತು ತಾವು ನೋಡ್ರಿ ದಾವಣಗೆರೆ ಪರಿಸ್ಥಿತಿ, ನಾನು ಬರುವಾಗ ಸ್ವಾಮೀಜಿ ನೆಟ್ನಲ್ಲಿ ನೋಡ್ತಾ ಇದ್ದೆ, ದಾವಣಗೆರೆಯಲ್ಲಿ 2 ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ಗಳಿವೆ. ಒಂದು ಶಿವಮೊಗ್ಗ ಹಾಸ್ಪಿಟಲ್ನ ಶಾಖೆ ಇದೆ, ಫುಲ್ ಫ್ಲೆಜ್ ಕ್ಯಾನ್ಸರ್ ಹಾಸ್ಪಿಟ್ಲು, ಇನ್ನೊಂದು ಫುಲ್ ಫ್ಲೆಜ್ ಕ್ಯಾನ್ಸರ್ ಹಾಸ್ಪಿಟ್ಲು. 2021-22ರಲ್ಲಿ 2593 ಕ್ಯಾನ್ಸರ್ ಪೇಷಂಟ್ಗಳ ಹಾಸ್ಪಿಟಲ್ನಲ್ಲಿ ದಾಖಲಾಗಿದ್ದು. 2023ರಲ್ಲಿ ಅದರ ಪ್ರಮಾಣ ಎಷ್ಟಾಯಿತು ಇಲ್ಲಿಯೇ ನೋಡ್ರಿ, 5883 ಆಯಿತು. ಅಂದರೆ 2593 ಇದ್ದದ್ದು 5823. ಆಮೇಲೆ 2023-24ರಲ್ಲಿ 7020. ಪ್ರತಿ ವರ್ಷ 2ರಿಂದ 2,500 ಕ್ಯಾನ್ಸರ್ ಪೇಷಂಟ್ಗಳು ಹೆಚ್ಚಾಗ್ತಾ ಇವೆ. ಆಮೇಲೆ ಕಿಡ್ವಾಯಿ ಹಾಸ್ಪಿಟಲ್ನಲ್ಲಿ ರಾಜ್ಯದಿಂದ ರಿಜಿಸ್ಟರ್ ಆದಂಥ ಕ್ಯಾನ್ಸರ್ ಪೇಷಂಟ್ಗಳು 23 ಲಕ್ಷ ಒಂದು ವರ್ಷದಲ್ಲಿ. OPDಯಲ್ಲಿ, IPDಯಲ್ಲಿ, ಕನ್ಸಲ್ಟಿಂಗ್ನಲ್ಲಿ ಬಂದಂಥ ಪೇಷಂಟ್ಗಳ ಸಂಖ್ಯೆ 23 ಲಕ್ಷ. ಅದರಲ್ಲಿ ಹೊಸ ಕ್ಯಾನ್ಸರ್ ಪೇಷಂಟ್ಗಳು ಸುಮಾರು 27,000. ಅಂದರೆ ನಾವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀವಲ್ಲ, ಯಾವ ಅನ್ನವನ್ನು ಬೆಳೀತಾ ಇದ್ದೀವಲ್ಲ, ನಮ್ಗೆ ಗೊತ್ತಿಲ್ಲ ಈ ಅನ್ನದಲ್ಲಿ ಏನು ಪ್ರತಿಯೊಂದು ಕಿಲೋಗ್ರಾಮ್ ಅನ್ನದಲ್ಲಿ 27 ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರವನ್ನು ಸೇರ್ತಾ ಇದೆ. ಅದು ಈ ಕ್ಯಾನ್ಸರನ್ನು ಯಾರು ಬೀಡಿ ಸೇದೋ ಅವಶ್ಯಕತೆ ಇಲ್ಲ, ಸಿಗಾರೆಟ್ ಸೇದೋ ಅವಶ್ಯಕತೆ ಇಲ್ಲ, ಶರೆ ಕುಡಿಯೋ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳಂತೂ ಏನೂ ಮಾಡೋದಿಲ್ಲ, ಆದಾಗ್ಯೂ ಸಹಿತ ಹೆಂಗಸರಿಗೆ ಕ್ಯಾನ್ಸರ್ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಕ್ಯಾನ್ಸರ್ ಆಗ್ತಾ ಇದೆ. ಏನೂ ಅರಿಯದಂಥ 6 ತಿಂಗಳ ಮಕ್ಕಳಿಗೆ, 8 ತಿಂಗಳ ಮಕ್ಕಳಿಗೆ ಕ್ಯಾನ್ಸರ್ ಆಗ್ತಾ ಇದೆ. ಪಂಜಾಬ್ನಲ್ಲಿ ದೊಡ್ಡ ಉದಾಹರಣೆ ಅಂದರೆ, ಪಂಜಾಬ್ನಲ್ಲಿ ಬರೀ ಒಂದೇ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು ಈ 20 ವರ್ಷದ ಹಿಂದೆ. ಇವತ್ತು 300 ಕ್ಯಾನ್ಸರ್ ಹಾಸ್ಪಿಟಲ್ಗಳು ಪಂಜಾಬ್ನಲ್ಲಿವೆ. ಆ ಪಂಜಾಬ್ನಲ್ಲಿ ಒಂದು IVF ಸೆಂಟರ್ ಇರಲಿಲ್ಲ, ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟ್ರು. ಇವತ್ತು ಪಂಜಾಬ್ನಲ್ಲಿ 3000 IVF ಸೆಂಟರ್ಗಳಿವೆ, ಅಂದರೆ ಬಂಜತನ ನಿವಾರಣೆ ಮಾಡೋದಕ್ಕಾಗಿ. ಹಾಗಾದರೆ ಅವರು ಬೆಳೆದಂಥ ಅನ್ನ ಹೇಗಿರ್ಬೋದು? ಆ ಅನ್ನವನ್ನು ಊಟ ಮಾಡಿದವರು ಅವರೇ. ಅದರ ಪರಿಸ್ಥಿತಿ ಅಂದರೆ ಅವ್ರು ಭಾಳ ಮುಂದೆ ಹೊರಟಿದ್ದಾರೆ, ನಾವು ಹಿಂದಿದ್ದೀವಿ ಅಷ್ಟೇ. ಆದರೆ ನಾವು ಅದರಿಂದ ಮುಕ್ತರಾಗಿಲ್ಲ. ಇಲ್ಲೇ ಈ ದಾವಣಗೆರೆ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿ ಹೆಸರು ಹೇಳೋದಿಲ್ಲ ನಾನು. ಒಂದೇ ಮನೆಯಲ್ಲಿ ಕಳೆದ ತಿಂಗಳು 6 ಜನ ಕ್ಯಾನ್ಸರ್ ಪೇಷಂಟ್ ಡಿಟೆಕ್ಟ್ ಆದರು, ಒಂದೇ ಮನೆಯಲ್ಲಿ. ಸ್ವಾಮೀಜಿಯವ್ರ ಪಕ್ಕದಲ್ಲೇ ಹಳ್ಳಿ ಇದೆ, ಹೇಳಿದ ಕೂಡಲೇ ಸುಮ್ಮನೆ ತೊಂದರೆ ಆಗತ್ತೆ ಆ ಮನೆಗೆ ಮತ್ತು ಊರಿಗೆ.
ಇನ್ನು ಕೆಲವೊಂದು ಕಡೆ ನಮ್ಮಲ್ಲಿ ಒಂದು ಹಳ್ಳಿ, ನಮ್ಮಲ್ಲಿ ಒಂದು ತಹಸೀಲ್ ಇದೆ, ಒಂದು ತಾಲೂಕು. ಆ ತಾಲೂಕಿನಲ್ಲಿ ವರ್ಷಕ್ಕೆ 7 ನದಿಗಳ ಹರಿತಾವ. ಆ ತಾಲೂಕಿನಲ್ಲಿ ಎಲ್ಲ ನದಿಗಳು ಹೊಲಸು ನೀರಿನಿಂದ ತುಂಬಿವೆ. ಬೆಳೆಗಳೆಲ್ಲ ತರಕಾರಿಗಳನ್ನು ಬೆಳೀತಾರೆ. ಆ ಹಳ್ಳಿಗಳಲ್ಲಿ 40,000 ಕ್ಯಾನ್ಸರ್ ಪೇಷಂಟ್ಗಳು, ವರ್ಷಕ್ಕೆ 40,000. ಆಮೇಲೆ ಯಾರಾದರೂ ಸತ್ರೆ ಇದೇ ಸುದ್ದಿ, ಸ್ಮಶಾನದಲ್ಲಿ ಕ್ಯಾನ್ಸರ್ದಿಂದ ಹೋದ್ನಂತೆ. ನಾನು ಇಡೀ ತಾಲೂಕನ್ನೇ ಪಾದಯಾತ್ರೆ ಮಾಡಿ ಪ್ರತಿಯೊಂದು ಮನೆಯವರು ನೀವು ದೇಶಿ ಹಸುವನ್ನು ಖರೀದಿ ಮಾಡಿ. ದುರ್ದೈವ ಏನು ಅಂದ್ರೆ, ನಾನು ಆ ಊರಲ್ಲಿ ಹೋದರೆ ಆ ಜನರಿಗೆ ಕೇಳಿದೆ, ದೇಶಿ ಹಸುಗಳು ಎಷ್ಟಿವೆ ನಿಮ್ಮ ಊರಲ್ಲಿ ಅಂತ. 2-3 ಹಸುಗಳು ಒಂದು ಊರಲ್ಲಿ. ಹಂದಿ ಮಾರಿ ಹಸುಗಳು ಸಾಕಷ್ಟಿದ್ದು. ಅಂದ್ರೆ ನೀವು ಏನಂತ ಕರಿತೀರಿ ಅವು ನಿಮ್ಮ ಕಡೆ ಅದಾವಲ್ಲ, ಜರ್ಸಿ HF ಅಂತ, ಅವು ಸಾಕಷ್ಟಿದ್ದು. ಅವನ್ ತಗೊಂಡು ಏನು ಮಾಡೋ? ಇದ್ರೂ ಉಪಯೋಗ ಇಲ್ಲ, ಸತ್ರು ಏನು ತೊಂದರೆ ಇಲ್ಲ. ಇಡೀ 57 ಗ್ರಾಮಗಳನ್ನು ನಾನು ಪಾದಯಾತ್ರೆ ಮಾಡಿ ಹಳ್ಳಿಗೆ ಅವ್ರಿಗೆ ತಿಳಿಸಿ ಹೇಳಿದೆ. ಈಗ ಸುಮಾರು 80% ಮನೆಗಳಲ್ಲಿ ಹಸುಗಳನ್ನು ತಂದಿದ್ದಾರೆ. ನಿಮ್ಮ ಪೀಳಿಗೆ ಹೋಯ್ತು, ಹೋಗ್ರಿ, ಸತ್ತು ಹೋಗ್ರಿ, ಆದ್ರೆ ಮಕ್ಕಳಿಗಾದರೂ ಚೆನ್ನಾಗಿ ಬದುಕಲಿಕ್ಕೆ ಒಂದು ಹಸುವನ್ನು ತಗೊಂಡು ಬರ್ರಿ. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟಾದರೂ ಭೂಮಿಯಲ್ಲಿ, ಎಲ್ಲವನ್ನೂ ಬರೀ ವಾಣಿಜ್ಯ ಬೆಳೆಗಳಿಗಾಗಿ ಇಡದೆ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟಾದರೂ ಭೂಮಿಯಲ್ಲಿ, ಒಂದು ಅರ್ಧ ಎಕರೆನೋ 1 ಎಕರೆನೋ ಭೂಮಿಯಲ್ಲಿ ನಿಮ್ಮ ಹಸುವಿನ ಗೊಬ್ಬರ ಏನಿದೆ. ನಮ್ಮಲ್ಲಿ ಹಳೆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಏನು ಅಂದ್ರೆ ಮದುವೆ ಆದ ನಂತರ, ಈಗ ಆದಿವಾಸಿಗಳಲ್ಲಿ ಈಗಲೂ ಇದೆ ಅದು, ನಾನು ಹೋಗ್ತಿರ್ತೀನಿ ನಮ್ಮ ದೇಶದ ತುಂಬ ಕೆಲವು ಭಾಗಗಳಲ್ಲಿ ಅದು ಇವತ್ತು ಪದ್ಧತಿ ಇದೆ. ಮದುವೆ ಆದ ನಂತರ ಆ ಹೊಸ ನವದಂಪತಿಗಳನ್ನ ತಿಪ್ಪೆ ಮೇಲೆ ಕರ್ಕೊಂಡು ಹೋಗಿ ತಿಪ್ಪೆ ಪೂಜೆ ಅಂತ ಮಾಡಿಸ್ತಿದ್ರು. ತಿಪ್ಪೆ ಪೂಜೆ ಮಾಡಿಸಿ ಹೇಳ್ತಿದ್ರು, ತಮ್ಮ ಈ ತಿಪ್ಪೆಯನ್ನ ಎಷ್ಟು ಸಮೃದ್ಧವಾಗಿ ಇಟ್ಕೊಳ್ತೀಯಲ್ಲ ಅಷ್ಟು ನೀನು, ಇವಳು ನಮ್ಮ ಮನೆಯ ಲಕ್ಷ್ಮಿ, ಈ ತಿಪ್ಪೆ ನಮ್ಮ ಮನೆಯ ಲಕ್ಷ್ಮಿ, ಮಹಾಲಕ್ಷ್ಮಿ, ಇವಳನ್ನು ಎಷ್ಟು ಚೆನ್ನಾಗಿ ನೀನು ಕಾಪಾಡ್ತೀಯಲ್ಲ ಅಷ್ಟು ಶ್ರೀಮಂತನಾಗ್ತಿ ಅಂತ ಆ ನವದಂಪತಿಗಳಿಗೆ ಹೇಳ್ತಿದ್ರು. ಯಾಕೆ? ಈ ತಿಪ್ಪೆ ಗೊಬ್ಬರ ಹೊಲದಲ್ಲಿ ಹೋಗುತ್ತೆ, ಅವಾಗ ಒಳ್ಳೆ ಬೆಳೆ ಬರುತ್ತೆ, ಒಳ್ಳೆ ಬೆಳೆ ಬಂತು ಅಂದ್ರೆ ನಿನ್ನ ಮನೆ ಕಪಾಟ್ ತುಂಬುತ್ತೆ ಅಂತ. ನಮ್ಮಲ್ಲಿ ಪದ್ಧತಿಗಳಿದ್ದು. ಈ ಊರಲ್ಲಿ ಯಾರ ಮನೆಯಲ್ಲೂ ತಿಪ್ಪೆಗಳಿಲ್ಲ. ತಿಪ್ಪೆಗಳಿಲ್ದಂಥ ಹೊಲ ಹೇಗಾಗತ್ರಿ? ರೈತರು ಅಂದ್ರೆ ಈಗ ಮನೆಯಲ್ಲಿ ಇರದೇ ಇದ್ರೆ ಊರಲ್ಲಿ ಊರ ದಂಡೆಗೆ ತಿಪ್ಪೆಗಳು ಇರ್ತಿದ್ದು. ಈಗ ಮನೆಯಲ್ಲಿ ಒಲೆಗಳೇ ಇಲ್ಲ, ದನಗಳೂ ಇಲ್ಲ. ಆದರೆ ಆದವನು ಕನಿಷ್ಠ 2 ದನಗಳನ್ನು ಕಟ್ಟಬೇಕು ಮನೆಯಲ್ಲಿ. ಸಗಣಿ ಮೂತ್ರ ಬೀಳ್ಬೇಕು ಮನೆಯಲ್ಲಿ. ಅದನ್ನು ಒಯ್ದು ತಿಪ್ಪೆಗೆ ಹಾಕಬೇಕು. ಅದರ ಜೊತೆ ಇನ್ನಷ್ಟು ಬಯೋಮಾಸ್ ಹಾಕಬೇಕು. ಹಾಕಿ ಒಳ್ಳೆ ಗೊಬ್ಬರ ತಯಾರು ಮಾಡಬೇಕು. ಮಾಡಿ ಹೊಲಕ್ಕೆ ಹಾಕಿದರೆ ಯಾವ ಪೆಸ್ಟಿಸೈಡ್ಗಳನ್ನು ಬೆಳೆಸೋ ಅವಶ್ಯಕತೆ ಇಲ್ಲ, ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಬೆಳೆಗಳು ತುಂಬ ಚೆನ್ನಾಗಿ ಬರ್ತಾವೆ. ಆಮೇಲೆ ಸತ್ವಯುತವಾದಂಥ ಬೆಳೆ ಬರ್ತಾವೆ. ನಿಮಗೆ ಅದಕ್ಕಿಂತಲೂ ಬೇಗ ಮಾಡಬೇಕಾಗಿತ್ತು ಅಂದ್ರೆ ಒಂದು ಉಪಾಯ ಹೇಳ್ತೇನೆ. ಒಂದು 30 kg, ಇದಕ್ಕಿಂತಲೂ ಬೇಗ ನಿಮ್ಮ ಹೊಲ ಚೆನ್ನಾಗಿ ಮಾಡಬೇಕಾಗಿತ್ತು ಅಂದರೆ ಒಂದು 30 kg ಬೇವಿನ ಬೀಜ, ಒಂದು 10 kg ಕಡಲೆ ಹಿಟ್ಟು, ಒಂದು 2 kg ಬೆಲ್ಲ, ಆಮೇಲೆ ಬೇರೆ 3 ಥರದ ಯಾವುದೇ ಬೇಳೆ ಕಾಳುಗಳನ್ನು ಬೀಸಿ ಅದರ ಹಿಟ್ಟನ್ನು 2 kg ಇದರಲ್ಲಿ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಸೇರಿಸಿ ಒಂದು ಬ್ಯಾರೆಲ್ನಲ್ಲಿ ಹಾಕಿ, ನಿಮ್ಮ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆಯೋ ಆ ಎಲ್ಲ ಪೋಷಕಾಂಶಗಳನ್ನು ತುಂಬುವ ಸಾಮರ್ಥ್ಯ ಇಷ್ಟರಲ್ಲಿದೆ. ತಾವು ಎಷ್ಟೋ ಖರ್ಚು ಮಾಡಿ ಏನೇನೋ ಹಾಕ್ತಿರು ಭೂಮಿಗೆ, ಆದರೆ ಎಲ್ಲ ಪೋಷಕಾಂಶಗಳನ್ನು ಪೂರೈಸುವ ಸಾಮರ್ಥ್ಯ ಇದರಲ್ಲಿ ಬರುತ್ತೆ. ಅದಕ್ಕೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಭೂಮಿಗೆ ಸಗಣಿ ಬೇಕು. ಮನೆಯಲ್ಲಿ 1-2 ದೇಶಿ ಹಸುಗಳು ಬೇಕು. ಹಸುಗಳಿದ್ರೇ ಅದು ಒಕ್ಕಲಿಗರ ಮನೆ, ರೈತರ ಮನೆ. ಇರದೇ ಇದ್ದರೆ ಏನು ಮಾಡೋದು? ರೈತರ ಮನೆಯಲ್ಲಿ 2 ಹಸುಗಳಿದ್ದು ಅಂತಂದರೆ
ಸ್ವಲ್ಪ 1 ಲೀಟ್ರ್ 2 ಲೀಟ್ರ್ ಹಾಲು ಕೊಡ್ತಿದ್ದು, ಹಾಲು ಮೊಸರು ಬರ್ತಿತ್ತು ಅಂದರೆ, ಅದನ್ನು ಉಣ್ತಿದ್ರು ಅಂದರೆ ಮನೆಯಲ್ಲಿ ಯಾವ ರೋಗಗಳು ಬರೋದಿಲ್ಲ. ಯಾವ ರೋಗಗಳು ಬರೋದಿಲ್ಲ. ಹೆಣ್ಮಕ್ಕಳಿಗೆ ಎನಿಮಿಯಾ ಅಂತ ರೋಗ ಇರುತ್ತೆ. ಅವರು ಹಿಮೋಗ್ಲೋಬಿನ್ ಯಾವಾಗಲೂ 10 ದಾಟೋದಿಲ್ಲ, 10 ಒಳಗೆ ಇರುತ್ತೆ. ಚಿಕ್ಕ ಪುಟ್ಟ ರೋಗಗಳು ಸಹಿತ ತಕ್ಷಣ ಅವ್ರನ್ನ ಹಿಡ್ಕೊಂಡು ಬಿಡ್ತಾವೆ. ಯಾಕೆಂದ್ರೆ ಅವರಲ್ಲಿ ಶರೀರದಲ್ಲಿ ರಕ್ತ ಕಡಿಮೆ ಇದೆ. ಹಾಗಾದ್ರೆ ಈ ರಕ್ತ ಹೆಚ್ಚಾಗೋದಕ್ಕೆ ಏನು ಮಾಡಬೇಕು? ದಿನಾಲೂ 1 ಗ್ಲಾಸ್ ಮಜ್ಜಿಗೆ ಕುಡಿಬೇಕು ತಾಯಂದಿರು. ಮಜ್ಜಿಗೆ ಕುಡಿದ್ರೆ ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಂನಿಂದ ನಮ್ಮ ಎಲುವುಗಳು ಗಟ್ಟಿ ಆಗ್ತಾವು. ಎಲುವುಗಳು ಗಟ್ಟಿ ಆಗೋದ್ರಿಂದ ರಕ್ತದ ಉತ್ಪತ್ತಿ ಚೆನ್ನಾಗಿದೆ. ರಕ್ತ ತಯಾರಾಗೋದು ನಮ್ಮ ಒಳ್ಳೆ ಎಲುವುಗಳಿಂದ, ಗಟ್ಟಿಯಾದಂಥ ಎಲುವುಗಳಿಂದ. ಎಲುವುಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ಕ್ಯಾಲ್ಸಿಯಂ ಬೇಕು, ಅದು ಮಜ್ಜಿಗೆಯಲ್ಲಿ ಸಿಗುತ್ತೆ. ಯಾವುದೇ ರೈತರು ಸಹಿತ ಮಜ್ಜಿಗೆ ರೊಟ್ಟಿ ಮಜ್ಜಿಗೆ ಮುದ್ದೆ ನಾವು ಊಟ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಮನೆ ಸಮೀಪನೂ ಯಾವ ರೋಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಿದೆ. ಆದ್ದರಿಂದ ತಾವು ಏನು ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತ ಅನಿಸಿದ್ರೆ, ಏನು ಗುರುಗಳೇ ಇದ್ದಾದರೂ ಏನು ಮಾಡೋದು, ಹೊರಟು ಹೋಗ್ತೀವಿ ಸಾಕು ಅಂತ ಅನಿಸಿದ್ರೆ ಏನೂ ಮಾಡೋದು ಬೇಡ. ಈಗೇನು ಹಾಕ್ತಾ ಇದ್ದೀರಲ್ಲ, ಇನ್ನೊಂದು 10 ಚೀಲ ಹೆಚ್ಚು ಹಾಕ್ರಿ. ಆಮ್ಯಾಗ ಈಗ ಹಂದಿ ಮಾರಿ ಹಸುಗಳನ್ನು ಕಟ್ಟಿದಿರಲ್ಲ, ಇನ್ನೊಂದು 10 ತಂದು ಕಟ್ರಿ. ಮಕ್ಕಳಾಗೋದೇ ನಿಂತು ಹೋಗುತ್ತೆ. ನಾನು ಹೇಳೋದಿಲ್ಲ ಇದನ್ನು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡದ ವಿಜ್ಞಾನಿಗಳು ಹೇಳ್ಯಾರ. ನಾವು ಏನೋ ಹೇಳಿದ್ರು ಸಹಿತ ಅದು ಮೂಢನಂಬಿಕೆ ಅಂತ ಅನ್ನುವಂಥ ಚಟ ನಮ್ಮಲ್ಲಿ ಭಾಳ ಮಂದಿಗೆ ಬಿದ್ದೈತಿ. ಭಾರತೀಯರು ಏನಾದರೂ ಹೇಳಿದ್ರು, ಅದರಲ್ಲಿ ಸ್ವಾಮಿಗಳು ಹೇಳಿದ್ರು ಇಂಥದ್ದಂದ್ರೆ ಅದು ಕಂದಾಚಾರ, ಮೂಢನಂಬಿಕೆ. ಅದ್ರಾಗ ನಮ್ಮಲ್ಲಿ ಕೆಲವೊಂದು ತಲಿಕೆಟ್ಟು ಸ್ವಾಮಿಗಳು ಸೇರ್ಯಾವ. ಕೆಲವೊಂದು ಸ್ವಾಮಿಗಳು ತಲೆ ಕೆಡಿಸ್ಕೊಂಡಾವ ಇದ್ರ ಸಲುವಾಗಿ. ಇದು ಕಂದಾಚಾರ, ಅದು ಕಂದಾಚಾರ. ಏನು ಕಂದಾಚಾರದ ದಿವಸ ಹುಟ್ಟಿತ್ತೋ ಏನೋ ಇದು ಅಂತ ನನಗನ್ಸುತ್ತೆ ಒಂದೊಂದು ಸಾರಿ. ಹಾಗಿಲ್ಲ ನೋಡ್ರಿ, ನಮಗೆ ವಿಜ್ಞಾನ ಗೊತ್ತಿರದೇ ಇದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು. ಅದು ಹಸು ಯಾಕೆ ಕಟ್ತೀರಿ ಮನೆಯಲ್ಲಿ? ಅದರಿಂದ ಏನು ಉಪಯೋಗ? ಅದೇನ ಎಷ್ಟು ಕೊಡುತ್ತೆ? ಅದರಲ್ಲಿ ಇದರಲ್ಲಿ ಏನಂತರ? ಅದು ಅದನ್ನೇ ತಿನ್ನುತ್ತೆ, ಇದು ಅದನ್ನೇ ತಿನ್ನುತ್ತೆ. ಇವತ್ತು ನಾನು ಹೋಗಿದ್ದೆ, ಸುವರ್ಣ ನ್ಯೂಸ್ನಲ್ಲಿ ಒಂದು ಸಂದರ್ಶನ ಇತ್ತು. ಅಲ್ಲೊಬ್ಬ ಬಂದಿದ್ದ, ಇದು ಅದನ್ನೇ ತಿನ್ನುತ್ತೆ, ಅದು ಅದನ್ನೇ ತಿನ್ನುತ್ತೆ, ಇದು 4 ಕಾಲಿಂದು, ಅದು 4 ಕಾಲಿಂದ. ನಾನು ಹೇಳಿದೆ, RMP ಡಾಕ್ಟ್ರನೂ ಇರ್ತಾನೆ ಊರಲ್ಲಿ, BMS BHMS ಎಲ್ರಿಗೂ ಡಾಕ್ಟ್ರೇ ಅಂತಾರೆ ಊರವರು. ಆಮೇಲೆ MBBSನವನಿಗೂ ಡಾಕ್ಟ್ರ್ ಅಂತಾರೆ, MD MS ಮಾಡಿದವನಿಗೂ ಡಾಕ್ಟ್ರ್ ಅಂತಾರೆ. ಆಮೇಲೆ ಸೂಪರ್ ಸ್ಪೆಷಾಲಿಸ್ಟ್ ಮಾಡಿದವನಿಗೂ, ಅವನು 18 ವರ್ಷ ಕಲ್ತಿರ್ತಾನೆ, ಅವನಿಗೂ ಡಾಕ್ಟ್ರ್ ಅಂತಾರೆ. ಹಾಗಾದ್ರೆ ಇವರೆಲ್ಲರೂ ಈಕ್ವಲ್ನಾ? ನಾನು ಕೇಳಿದವ್ರು, ಇವರೆಲ್ಲರೂ ಈಕ್ವಲ್ನಾ? ಎಲ್ಲರೂ ಡಾಕ್ಟ್ರೇ ಅಂತೆ. ಹಾಗಾದ್ರೆ ಈಕ್ವಲ್. ಆದ್ದರಿಂದ ಈ ಜರ್ಸಿ ಹಸು, ದೇಶಿ ಹಸುಗಳಲ್ಲಿ ಅಂತರನೇ ಇಲ್ಲ. ಜರ್ಸಿ ದೇಶಿ ಹಸುಗಳು, ನಾನು ಒಂದು ಕಾಲಕ್ಕೆ 100 ಜರ್ಸಿ ಹಸುಗಳನ್ನು ಸಾಕಿದ್ದೆ. ಅದರ ಅನುಭವ ನನಗಿದೆ. ಅದನ್ನು ಭೂಮಿಗಾಗಿ ಅದರ ಗೊಬ್ಬರವನ್ನು ಬಳಸಿದ್ದೀನಿ ನಾನು. ನನ್ನ ಹತ್ರ 100 ಎಮ್ಮೆಗಳಿದ್ದು, ದಿವಸಕ್ಕೆ 20 ಲೀಟ್ರ್ ಹಾಲು ಕೊಡುವಂಥ ಎಮ್ಮೆಗಳು. ಜರ್ಸಿ ಹಸುಗಳು ದಿವಸಕ್ಕೆ 30 ಲೀಟ್ರ್ ಹಾಲು ಕೊಡುವಂಥ ಹಸುಗಳು. ಇವನ್ನೆಲ್ಲ ಮಾಡೇ ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ನನ್ನ ಹತ್ರ 1000-1500 ದೇಶಿ ಹಸುಗಳಿವೆ. ಏನೂ ಕೊರತೆ ಇಲ್ಲ. ದಿನ 1,50,000 ಖರ್ಚಿದೆ, ಆದರೆ ಎಂದೂ ಕಡಿಮೆ ಬಿದ್ದಿಲ್ಲ. ಆ ಹಸುಗಳೇ ನನ್ನನ್ನು ಸಾಕ್ತಾವೆ, ನಾನು ಹಸುಗಳನ್ನು ಸಾಕಿಲ್ಲ. ರೈತರಾದವರು, ರೈತರ ಮನ್ಯಾಗ ಹಸುಗಳಿಲ್ಲ ಅಂದ್ರೆ ಅದೆಂಥ ರೈತನ ಮನೆ? ತಿಪ್ಪೆ ಇರದಿದ್ರೆ ಅದೆಂಥ ರೈತನ ಮನೆ? ಅದು ಕಾಳು ಕಡಿ ನಿಟ್ಟು ಇರದೇ ಇದ್ರೆ ಅದೆಂಥ ರೈತನ ಮನೆ? ಏನು ದಾರದ ಬಾಟ್ಲಿ ಇಡವನ ಮನೆಯೊಳಗೆ? ನಾವು ರೈತರು ಬೆಳಿಗ್ಗೆ ಸಾಯಂಕಾಲ ಇದ್ರೊಳಗೆ ಸಿಗುತ್ತೆ ಅಂತ ತಿಳ್ಕೊಂಡೇನು? ಮನೆಯಲ್ಲಿ ಅದನ್ನಿಟ್ರೆ ಅದು ರೈತನ ಮನೆ ಆಗುತ್ತೇನು? ಭಾಳ ಜನ ರೈತರ ಮನೆಯೊಳಗೆ ಬಾಟ್ಲಿ ಬರ್ತಾ ಇವೆ ಇತ್ತೀಚೆಗೆ. ಯಾಕಂದ್ರೆ ಇದ್ರೊಳಗೆ ಏನೇನೋ ಸಿಗ್ತಾ ಇವೆ, ಮಾಡ್ತಾ ಇದ್ದಾರೆ. ಇಲ್ಲ ರೀ, ರೈತರ ಲಕ್ಷಣನೇ ಇದು. ರೈತರು ಹೀಗಿರಲಿಲ್ಲ. ರೈತರು ಚೆನ್ನಾಗಿ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಊಟ ಮಾಡಬೇಕು. ಚೆನ್ನಾಗಿ 12 ತಿಂಗಳು ಮನೆಯೊಳಗೆ ಹೈನಿರ್ಬೇಕು. ಹಂಗೆ ನೋಡ್ಕೋಬೇಕು ರೈತರ ಮನೆಯೊಳಗೆ. ತನ್ನ ಮನೆಗೆ ಬೇಕಾಗುವಂಥ ತರಕಾರಿಗಳು ತನ್ನ ಹೊಲದ ಬದುವಿನಲ್ಲಿ ಸ್ವಲ್ಪ ಆದರೂ ಇರ್ಬೇಕು. ಕನಿಷ್ಠ ಮಳೆಗಾಲದಲ್ಲಿ ಆದರೂ ಬರಬೇಕಲ್ಲ. ಮಳೆಗಾಲ ಆದ ನಂತರ ಕೆಲವು ದಿವಸ ಆದರೂ ಬರಬೇಕಲ್ಲ. ಆ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಹಾಗಿದ್ರೇ ನಾವು ರೈತರು.
ನಮ್ಮ ಹಿತ್ತಲದಲ್ಲಿ ಒಂದು 10 ಬದನೆ ಗಿಡ, ಒಂದು 4-6 ಟೊಮೆಟೊ, ಒಂದು 10 ಮೆಣಸಿನ ಗಿಡ, ಒಂದು 3-4 ಬಳ್ಳಿಗಳು ಏನಾದರೂ ತಮಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನೊಂದು ಬಳ್ಳಿ ಸೋರೆಕಾಯಿ ಬಳ್ಳಿ ಹಾಕಿದೆ, 13 ಎಲೆಗಳು ಬಂದ ತಕ್ಷಣ ಅದನ್ನ ಕಟಿಂಗ್ ಮಾಡಿಬಿಡೋದು, ಪಕ್ಕದಲ್ಲಿ ಬರ್ತವೆ. 13 ಎಲೆ ಬಂದ ತಕ್ಷಣ ಕಟ್ ಮಾಡೋದು, ಹೀಗೆ 3 ಸಾರಿ ಮಾಡೋದು. ಆ ಬಳ್ಳಿಗೊಂದು ಹಂದ್ರ ಹಾಕಿ ಚೆನ್ನಾಗಿ, ಆಮೇಲೆ ಆ ಬಳ್ಳಿಗೆ ಸ್ವಲ್ಪ ಈ ಬೇವಿನ ಹಿಂಡಿ, ಮುಸುರೆ ನೀರು, ಸಗಣಿ ಗೊಬ್ಬರ ಚೆನ್ನಾಗಿ ಹಾಕಿಬಿಡ್ರಿ. ಒಂದು ಸೋರೆ ಬೆಳ್ಳಿ 1,000 ಕಾಯಿಗಳನ್ನು ಕೊಡುತ್ತೆ. 1,000 ಕಾಯಿಗಳನ್ನು. ಒಂದು ಹಾಗಲು ಬೆಳ್ಳಿ 1,000 ಕಾಯಿ ಕೊಡುತ್ತೆ. ಒಂದು ಹೀರಿಕಾಯಿ ಬೆಳ್ಳಿ 1,000 ಹೀರಿಕಾಯಿ ಕೊಡುತ್ತೆ. ಒಂದೇ ಸಾಕ್ರಿ. ನಮಗಿಷ್ಟು ಮಾಡ್ಕೊಳ್ಳಿಕ್ಕೆ ಆಗದೆ ಇದ್ರೆ ದೇವರೇ ಕಾಪಾಡ್ಬೇಕಪ್ಪ, ಇನ್ನು ಮತ್ತೆ ಯಾರೂ ಕಾಪಾಡಕ್ಕೆ ಸಾಧ್ಯ ಇಲ್ಲ. ಈ ರೈತರನ್ನು ದೇವರೇ ಕಾಪಾಡ್ಬೇಕು, ಮತ್ತೆ ಯಾರೂ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೊಲ ಇದ್ದು, ನಮ್ಮ ಮನೆ ಇದ್ದು, ನಾವು ಚೀಲ ತಗೊಂಡು ಭಿಕ್ಷುಕರಂಗೆ ಹೋಗಿ ಅಂಗಡಿ ಮುಂದೆ ನಿಂದಿರ್ತೀವಿ ಅಂತಂದ್ರೆ ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಬರಬಾರ್ದು ರೈತರಿಗೆ. ಹೊಲ ಇಲ್ದವ್ರು ಹೋಗಿ ತರಲಿ ನಡೀತೈತಿ, ಹೊಲ ಇದ್ದವ್ರು ಹೋಗಿ ಭಿಕ್ಷುಕರು ನಿಂತಂಗೆ ಅಂಗಡಿ ಮುಂದೆ ನಿಂದ್ರದು ಇದೇನು ಒಳ್ಳೆಯ ಲಕ್ಷಣ ಅಲ್ಲ. ಅದಕ್ಕೆ ದಯವಿಟ್ಟು ಪ್ರಾರ್ಥನೆ ಏನು ತಮ್ಮಲ್ಲಿ ಅಂದ್ರೆ, ತಮ್ಮ ಮನೆಗೆ ಬೇಕಾಗುವಷ್ಟಾದ್ರೂ ಸಾವಯವ ಮಾಡಿಕೊಂಡು ಈ ರೋಗಗಳಿಂದ ದೂರ ಇರಬೇಕಂತಾನೆ ಪೂಜ್ಯರು ಇದರಲ್ಲಿ ಇರುವಂಥ ತಜ್ಞರನ್ನು ಕರೆಸಿದ್ದಾರೆ. ನಾನು ಕಳೆದ ವರ್ಷವೂ ಪೂಜ್ಯರು ನನಗೆ ಆದೇಶ ಮಾಡಿದ್ರು, ನನಗೆ ಆಗಿರಲಿಲ್ಲ ಬರಲಿಕ್ಕೆ. ಈ ವರ್ಷ ಪೂಜ್ಯರು ಮತ್ತೆ ಹೇಳಿದರು, ಮೇಲಿಂದ ಮೇಲೆ ಹೇಳಿಸ್ಕೊಂಡ್ರೆ ಅದು ಒಳ್ಳೆಯ ಹುಡುಗರ ಲಕ್ಷಣ ಅಲ್ಲ, ಒಳ್ಳೆಯ ವ್ಯಕ್ತಿ ಲಕ್ಷಣ ಅಲ್ಲ. 1 ಸಾರಿ ಬಿಟ್ಟು 2 ಸಾರಿ 3 ಸಾರಿ ಹೇಳಿದರೆ ಈ ಮನುಷ್ಯಗೆ ಹೇಳಿದ್ದೇನು ತಿಳಿಯುತ್ತೋ ಇಲ್ಲೋ ಅಂತ ಅನ್ನಬಾರ್ದು ಅಂತ ತಿಳ್ಕೊಂಡು ಪೂಜ್ಯರ ದರ್ಶನ ಮಾಡ್ಕೊಂಡು ಹೋದ್ರಾತು ಅಂತ ಬಂದೆ. ನಾನು ಹತ್ತಿ ಹಣ್ಣಿಗೆ ಬಂದು ಸಿಕ್ಕೆಲೆ ಪಿಕ್ಕಳೆ ಅಂತ ಸಿಕ್ಕೊಂಡೆ ಇವತ್ತು. ಆದರೆ ಇಷ್ಟೆಲ್ಲ ಜನರು ದರ್ಶನ ಮಾಡಿಸಿದ್ರು ಪೂಜ್ಯರು. ಎಲ್ಲಕ್ಕೂ ಮಿಗಿಲಾಗಿ ನಿಮ್ದೆಲ್ಲ ದರ್ಶನ ಮಾಡಿಸಿದ್ರು. ನನ್ನ ದೇವರಂದ್ರೆ ನೀವು. ರೈತರನ್ನ ಬಿಟ್ಟರೆ ಮತ್ತೆ ಯಾವುದೇ, ಅನ್ನದೇವರ ಮುಂದೆ ಇನ್ನೂ ದೇವರುಂಟೆ, ಅನ್ನದಾತರ ಮುಂದೆ ಇನ್ಯಾವುದಾತರೂ ಇಲ್ಲ ಅಂತಾನೆ ಅಪ್ಪಗಳು ಹಗಲು ರಾತ್ರಿ ಪೂಜ್ಯರು ತಮ್ಮ ಸಲುವಾಗಿ ಏನೇನು ಮಾಡಿದ್ರು ಇಷ್ಟೊತ್ತನ್ನ ಎಲ್ಲ ಹೇಳಿದರು. ಅವ್ರ ಬಗ್ಗೆ ನಾನು ಹೇಳೋದು ಯಾಕೋ ಸರಿ ಅನ್ಸೋದು. ನಾನು ಸಣ್ಣವನು, ಅವ್ರ ಎದುರಿಗೆ ಗುರುಗಳನ್ನು ಸ್ತುತಿ ಮಾಡೋದು ಯಾಕೋ ನನಗೆ ಹಿಡಿಸ್ತಾ ಇಲ್ಲ. ಅವರಿಗೆ ಶಿರಸ ವಂದಿಸೋದೇ ಸಾಕು ಇಷ್ಟು ಅಂತ ನನ್ನ ಅಭಿಪ್ರಾಯ. ಅವ್ರು ಮಾಡಿದಂಥ ಕಾರ್ಯ, ಮಾಡ್ತಾ ಇರುವಂಥ ಕಾರ್ಯ, ಹಗಲು ಇರುಳು ಮಠವನ್ನು ಸಮಾಜಾಭಿಮುಖವಾಗಿ ಹೇಗೆ ತಗೊಂಡು ಹೋಗಬೇಕು ಅನ್ನೋ ನನ್ನ ಅರ್ಥದಲ್ಲಿ ಇವತ್ತಿನ ಮಠಗಳು, ಮಠಾಧಿಪತಿಗಳು ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಯಾವುದಾದ್ರೂ ಒಂದು ಆದರ್ಶ ಮಠ ಇದ್ದರೆ ಅದು ಸಿರಿಗೆರೆಯ ಮಠ. ಇಷ್ಟೇ ನನಗನ್ಸುತ್ತೆ. ಈ ಪೂಜ್ಯರ ಪ್ರೇರಣೆ ಪಡೆದು ತಾವು ಸಾಗ್ತಾ ಇರುವಂಥ ತಾವೆಲ್ಲರೂ ಧನ್ಯರು ಅಂತ ನಾನು ಭಾವಿಸಿದ್ದೀನಿ. ಇನ್ನೊಂದು, ಪೂಜ್ಯರ ಸಂಸ್ಕಾರ ತಮ್ಮ ಮೇಲೆ ನೋಡಿ ನನಗೆ ಆಶ್ಚರ್ಯ ಅನ್ನಿಸ್ತು. 6 ಗಂಟೆಗೆ ಬಂದು ಕೂತಿದ್ದೀರಿ, ಈಗ 11 ಗಂಟೆ 20 ನಿಮಿಷ ಆಯ್ತು. ಒಬ್ಬರು ಒಳಗಾಡಿಲ್ಲ ಇದ್ರೊಳಗಿನವ್ರು. ಹೊರಗೆದ್ದವ್ರು ಒಂಜಾರು ಹೋಗಿ ಊಟ ಮಾಡಿ ಬಂದಾರ. ಪಾಪ ನೀವು ಯಾರೂ ಒಬ್ಬರು ಒಳಗಾಡಲಿಲ್ಲ ಮತ್ತು ಬೇಜಾರನೂ ಮಾಡ್ಕೊಂಡಿಲ್ಲ. ಪೂಜ್ಯರು ತಂದು ಹಚ್ಚಾರಂದ್ರೆ ಎಂಥವ್ರು ಯಾಕೆ ಇರೋಲ್ರಪ್ಪ ಅವ್ರ ಮಾತು ಕೇಳೋಣ ಅಂತಕ್ಕಂಥ ನಿಮ್ಮದು ಮನಸ್ಸು ಎಷ್ಟು ದೊಡ್ಡದ್ರಿ. ಇದಕ್ಕಿಂತ ಇನ್ನೇನು ಕಲಿಬೇಕು? ಗುರುಗಳು ಇಷ್ಟು ನಿರ್ಮಾಣ ಮಾಡ್ಯಾರಲ್ಲ. ಆದ್ದರಿಂದ ಪೂಜ್ಯರಿಗೆ ನಾನು ಪ್ರಣಾಮಗಳನ್ನು ಹೇಳಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ